ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ನನ್ನ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟ್ ಫ್ರೆಂಡ್ ಸಾಕಷ್ಟು ದಿನ ವಿಡಿಯೋ ಮಾಡಿರಲಿಲ್ಲ ಕಾರಣಾಂತರದಿಂದ. ಸದ್ಯಕ್ಕೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ವಸತಿ ಯೋಜನೆ ಅಡಿಯಲ್ಲಿ 1 BHK ಫ್ಲ್ಯಾಟು ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಸಹ ಇಲ್ಲೂ ನಾವು ಅರ್ಜಿ ಸಲ್ಲಿಸ್ಬೋದಾ, ದಯವಿಟ್ಟು ಇದಕ್ಕೆ ಒಂದು ಸ್ವಲ್ಪ ಆನ್ಸರ್ ಮಾಡಿ ಅಂತ ಸಾಕಷ್ಟು ಕಮೆಂಟ್ಗಳಲ್ಲಿ ಬರ್ತಾಯಿದ್ವು. ಬಟ್ ನೀವು 1 BHK ಫ್ಲ್ಯಾಟ್ ಏನು ನೀವು ತಾಂಬೇಕು ಅಂತ ಇದ್ದೀರ, ಸಾಕಷ್ಟು ಕಡೆ ಅಲ್ಲೇ ಬುಕ್ ಆಗಿ ರಿಜಿಸ್ಟ್ರೇಷನ್ ಆಗಿ ಬ್ಯಾಂಕ್ ಲೋನ್ಗಳು ಸಹ ಕಳೆದಿದ್ದಾವೆ. ಸದ್ಯಕ್ಕೆ ಅಲ್ಲೊಂದು ಇಲ್ಲೊಂದು ಇದ್ದಾವೆ ಅಂತ ನಾವು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಟ್ ನೀವು ಅರ್ಜಿ ಸಲ್ಲಿಸಿ, ಅರ್ಜಿ ಹಾಕೋಕ್ಕೆ ಏನು ತೊಂದರೆ ಇಲ್ಲ, ಯಾಕೆಂದರೆ ಅರ್ಜಿ ಸಲ್ಲಿಸೋದು ನಿಮಗೆ ಸಿಗ್ಬೋದು. ಸದ್ಯಕ್ಕೆ 1 BHK ಫ್ಲ್ಯಾಟು ಏನು ನೀವು ಅರ್ಜಿ ಸಲ್ಲಿಸಬೇಕು ಅಂದರೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು, ರಾಜೀವ್ ಗಾಂಧಿ ವಸತಿ ನಿಗಮದ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಆ ಲಿಂಕ್ ತೋರಿಸ್ತಾ ಇರ್ತೀನಿ. ಆ ಲಿಂಕ್ ನೀವು ನೋಡ್ಕೊಂಡು ಟೈಪ್ ಮಾಡ್ಕೊಂಡು ಸರ್ಚ್ ಮಾಡಿ, ಅಲ್ಲಿ ಎಲ್ಲ ಪ್ರತಿಯೊಂದು ನಿಮಗೆ ಅರ್ಜಿ ಸಲ್ಲಿಸೋದು ಯಾವ ರೀತಿ, ಮತ್ತು ಫ್ಲ್ಯಾಟು ಎಷ್ಟು ಬ್ಯಾಲೆನ್ಸ್ಗಳಿದ್ದಾವೆ, ಮತ್ತು ಬುಕ್ ಮಾಡೋದು ಯಾವ ರೀತಿ ಎಲ್ಲ ಅಲ್ಲೇ ನಿಮಗೆ ಕನ್ನಡದಲ್ಲೇ ಕ್ಲೀನಾಗಿ ಬರೆದಿರುತ್ತೆ. ನೀವು ಚೆಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸೋದಾದರೆ ನೀವು ಅರ್ಜಿ ಸಲ್ಲಿಸ್ಬೋದು. ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ಆ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟ್ ಬಗ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು. ಇದು 1 BHK ಮತ್ತು 2 BHK ಎರಡು ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟೇ ಅಂತಲೇ ಹೇಳ್ತೀನಿ. ಸದ್ಯಕ್ಕೆ ನಾನೀಗ 1 BHK ಬಗ್ಗೆ ನಿಮಗೆ ತಿಳಿಸ್ತೀನಿ. ಏನು 1 BHK ನಮ್ಮ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆಗಿರುತ್ತೆ. ಇದು ಬೇರೆಯವರಿಗೆಲ್ಲ ಅವಕಾಶ ಇರೋಲ್ಲ. ಏನು ಬೆಂಗಳೂರಲ್ಲಿ ಮಿನಿಮಮ್ 5 ವರ್ಷ ಮೇಲ್ಪಟ್ಟಿರ್ಬೇಕು. ಇವರು ಬೆಂಗಳೂರಿನಲ್ಲಿ ನೀವು 5 ವರ್ಷ ಮೇಲ್ಪಟ್ಟಿರಬೇಕು. ಹಾಗಾಗಿ ನೀವು ಅಲ್ಲಿ ಇರೋಂಥವ್ರು ಅರ್ಜಿ ಸಲ್ಲಿಸಿ. ಇಲ್ಲಿ 2 ಕಡೆ ಆಪ್ಷನ್ ಇರುತ್ತೆ, ಒಂದು MLA ಕೋಟ ಮತ್ತು ನೇರವಾಗಿ ಅರ್ಜಿ ಸಲ್ಲಿಸೋದು ಅಂತ. ಏನು ನೀವು MLA ಕೂಡ ಸ್ಥಳೀಯರು ಮತ್ತು ಸಾರ್ವಜನಿಕರು ಅಂತ ಇರುತ್ತೆ. ಸ್ಥಳೀಯರು ಅಂದರೆ ನೀವು MLA ಕಡೆಯಿಂದ ನೇರವಾಗಿ ನೀವು ಎಲ್ಲ ಖಾಲಿದೆಯೋ ಅಲ್ಲಿ ನೀವು MLA ಕಾಂಟ್ಯಾಕ್ಟ್ ಮಾಡ್ಕೊಂಡು ಅರ್ಜಿ ಸಲ್ಲಿಸ್ಕೊಂಡು ನೀವು ಅಲ್ಲಿ MLAನ ಭೇಟಿ ಮಾಡಿ ನೀವು MLA ಕಡೆಯಿಂದ ತಾಂಬೇಕಾಗುತ್ತೆ. ಸಾರ್ವಜನಿಕರು ಅಂದರೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಎನಿವನ್ ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲೇ ಇದ್ದರೂ ನೀವು ತಾಂಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಯಲಹಂಕದಲ್ಲಿ ನಿಮಗೆ ಬೇಡ ಅಂದರೆ ಯಶವಂತಪುರದಲ್ಲಿ ತಾಂಬೋದು. ಅದೇ ಥರ ನೀವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತಾಂಬೋದು, ದಕ್ಷಿಣ ವಲಯದಲ್ಲಿ. ಒಟ್ಟಿನಲ್ಲಿ ಬೆಂಗಳೂರಲ್ಲಿ ಎಲ್ಲೇ ಕಟ್ಟಿದರೂ ಸಹ ನೀವು ಸಾರ್ವಜನಿಕರ ಅರ್ಜಿ ಹಾಕಿದ್ರೆ ನೀವು ಅಲ್ಲಿ ತಾಂಬೋದು. ಸ್ಥಳೀಯರಾದರೆ ನೀವು MLA ಕೋಟ ನಿಮ್ಮ ಸುತ್ತಮುತ್ತಲು ಇರೋವಂಥ ಜಾಗದಲ್ಲಿ ನಿಮಗೆ ಸ್ಥಳೀಯರ ಅವಕಾಶ ಇರುತ್ತೆ ಅಂತ ನಾನು ಇಷ್ಟು ತಿಳಿಸ್ತೀನಿ. ಬಟ್ ಒಟ್ಟಿನಲ್ಲಿ 1 BHK ಫ್ಲ್ಯಾಟು ನೀವು ಏನೋ ತಳರು ಅರ್ಜಿ ಹಾಕೋಂಥವ್ರು, ಇನ್ನು ಕಾಲಾವಕಾಶ ಇರುತ್ತೆ. ಇನ್ನೂ ಸಾಕಷ್ಟು ಜನ ಫ್ಲ್ಯಾಟ್ಗಳು ಇನ್ನು ಸುಮಾರು ಜನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇದ್ದರೆ, ಇನ್ನು ಮತ್ತು ಖಾಲಿ ಇರೋವಂಥ ಜಾಗಗಳು ಸಾಕಷ್ಟು ಇದ್ದಾವೆ. ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಮೊದಲು ಅರ್ಜಿ ಸಲ್ಲಿಸಿದ ನಂತರ ನೀವು ಸೆಲೆಕ್ಟ್ ಆದಮೇಲೆ ನೀವು ನೋಡ್ಕೋಬೇಕಾಗುತ್ತೆ ಯಾವ ಜಾಗದಲ್ಲಿ ಖಾಲಿ ಇದ್ದಾವೆ, ಎಲ್ಲಿ ಇದು ನೋಡ್ಕೊಂಡು ಆಮೇಲೆ ನಂತರ ಅಮೌಂಟ್ ಕಟ್ಟಿ ಅದನ್ನು ತಿಳಿಸಿ. ಮೊದಲು ನೀವು ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಗೊತ್ತೇ ಇರುತ್ತೆ ಯಾವ ಡಾಕ್ಯುಮೆಂಟ್ಸ್ ಬೇಕು ಅಂತ ನಿಮ್ಗೆ ಸಹ ತಿಳಿಸ್ತೀನಿ. ಸದ್ಯಕ್ಕೆ ಆ ಅರ್ಜಿ ಸಲ್ಲಿಸೋಕ್ಕೆ ನೀವು ಮೊದಲಿಗೆ BPL ಕಾರ್ಡ್, ರೇಷನ್ ಕಾರ್ಡ್ ಇರಬೇಕು. APL ಕಾರ್ಡ್ ಇದ್ದರೆ ನಡೆಯಲ್ಲ, BPL ಕಾರ್ಡು, ರೇಷನ್ ಕಾರ್ಡ್ ಇರಬೇಕು. ಅದೇ ಥರ ಆಧಾರ್ ಕಾರ್ಡ್ ಮೇನ್ ಆಗಿರ್ಬೋದು. ಆಧಾರ್ ಕಾರ್ಡಲ್ಲಿ ನೀವು ಫೋನ್ ನಂಬರ್ ಕಡ್ಡಾಯವಾಗಿ ಇರಬೇಕು. ಐಡೆಂಟಿ ಕಾರ್ಡು ಮತ್ತು ಬೆಂಗಳೂರಿನಲ್ಲಿ ಇರುವಂತಹ ವಾಸವಿ ದೃಢೀಕರಣ ಪತ್ರ, ನೀವು 5 ವರ್ಷ ಮೇಲ್ಪಟ್ಟಿದ್ದೀರಾ ಅಂತ ವಾಸವಿ ದೃಢೀಕರಣ ಪತ್ರ ನಿಮಗೆ ಕೊಡಬೇಕು. ಫ್ರೆಂಡ್ RD ನಂಬರ್ ಬೇಕಾಗುತ್ತೆ ನಿಮಗೆ, ನಿಮ್ಮ BBMP ಕಡೆಯಿಂದ RD ನಂಬರ್ ಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ಮು ಅದು ಅಷ್ಟೇ, RD ನಂಬರ್ ಹೊಸದು. ನಂತರ ನಿಮಗೆ ಇನ್ಕಮ್ ಸರ್ಟಿಫಿಕೇಟು 1 ಲಕ್ಷದ ಮೇಲೆ ಇರಬೇಕು ಅಂತ ತಿಳಿಸ್ತಾರೆ. ಮತ್ತು ID ಕಾರ್ಡ್ ನಿಮ್ಗೆ ತಿಳಿಸಿದ್ದೀನಿ. ಮತ್ತು ನೀವೇನಾರ ಹ್ಯಾಂಡಿಕ್ಯಾಫ್ಟ್ ಆಗಿದರೆ ಅಂದರೆ ಅಂಗವಿಕಲ ಆಗಿದ್ದರೆ ನೀವು ಖಂಡಿತವಾಗಿ ಅದು ಸಹ ಇಲ್ಲಿ ಮೆನ್ಷನ್ ಮಾಡ್ಬೋದು. ಅಂಗವಿಕಲದು ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಅವ್ರಿಗೆ ಅವಕಾಶ ಇರುತ್ತೆ. ಏನು ಹ್ಯಾಂಡಿಕ್ಯಾಫ್ಟ್ ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಮನೆ ಕೊಡೋಕ್ಕೆ ಅವಕಾಶ ಇರುತ್ತೆ. ಮತ್ತು ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ನೀವು ತಗೊಂಡು ನೀವು ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಅಲ್ಲಿ ಕೇಳುತ್ತೆ ಒಂದೊಂದು ಆಪ್ಷನ್ನು ನಿಮ್ಗೆ ಯಾವಾಗ ಬೇಕೋ ಅವ್ರು ಕೇಳುತ್ತೆ. ನಿಮ್ಗೆ ಗೊತ್ತಾಗಲಿಲ್ಲ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ಆ ಲಿಂಕ್ ಕೊಡಿ. 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಥವಾ ಇಲ್ಲೇ ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇರ್ತೀನಿ. ಅವರೇ ಎಲ್ಲ ನಿಮಗೆ ಅರ್ಜಿ ಕೊಡ್ತಾರೆ ಅಂತ ನಾನು ತಿಳಿಸ್ತೀನಿ. ನೋಡಿ, ಸಾಧಾರಣವಾಗಿ ನಿಮಗೆ ಏನೋ ಒಂದು ವಿಷಯಕ್ಕೆ ಅಮೌಂಟು ನಿಮ್ಗೆ ಗೊತ್ತೇ ಇರುತ್ತೆ. ನಿಮಗೆ ಗೊತ್ತಿಲ್ಲದವ್ರಿಗೂ ಸಹ ನಿಮಗೆ ತಿಳಿಸ್ತೀನಿ. ನೋಡಿ, ಸಬ್ಸಿಡಿ ಹೊರತುಪಡಿಸಿ ಎಲ್ಲ SC ST ಅವರಿಗೆ 7,70,000 ರೂಪಾಯಿ ನಿಮ್ಗೆ ಆಗುತ್ತೆ. ಈಗ ಕೊಡ್ತಿರುವಂಥ ರೇಟ್ ದರ ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇ ಎಲ್ಲ ಇದು ಜನರಲ್ ಕ್ಯಾಟಗರಿಗೆ 8,50,000 ರೂಪಾಯಿ ಪ್ಲಸ್ 3,000 ರೂಪಾಯಿ
ಆ್ಯಡ್ ಮಾಡ್ತಾರೆ ಇದಕ್ಕೆ. ಅಂದರೆ ಮೀಟ್ರ್ ಚಾರ್ಜಸ್ ಅಂತ ಕೊಡ್ತಾ ಇದ್ದಾರೆ SC/ST ಅಷ್ಟೇ, ಜನರಲ್ಗೂ ಅಷ್ಟೇ. ಇಷ್ಟು ನಿಮಗೆ ಸದ್ಯಕ್ಕೆ ಇರುವಂಥ ರೇಟು. ನಿಮಗೆ ಸತತವಾಗಿ ಮಾಹಿತಿ ಇನ್ನೂ ಬೇಕು ಅಂದರೆ ನಮ್ಮ ಚಾನಲ್ ಫುಲ್ಲು ಡೀಟೇಲ್ಸ್ ಇದ್ದಾವೆ, ಸರ್ಚ್ ಮಾಡಿ ನೋಡ್ಕೊಳ್ಳಿ. ಸದ್ಯಕ್ಕೆ ನಿಮಗೆ ಹೇಳೋಕ್ಕೆ ನಾನು ಇಷ್ಟು ಮಾಡ್ತೀನಿ. ಅರ್ಜಿ ಸಲ್ಲಿಸೋಕ್ಕೆ ಇನ್ನೂ ಕಾಲಾವಕಾಶ ಇದೆ. ಖಂಡಿತವಾಗಿ ನೀವು ಅವಕಾಶ ಐತೆ, ನೀವು ಅರ್ಜಿ ಸಲ್ಲಿಸ್ಬೋದು. ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸಿ ನೀವು ಏನಾರ ಸೆಲೆಕ್ಟ್ ಆದರೆ 1 ತಿಂಗಳ ಒಳಗೆ, 1 ತಿಂಗಳಾಗ್ಬೋದು, 1.5 ತಿಂಗಳ ಒಳಗೆ ಆಗ್ಬೋದು, 1 ತಿಂಗಳ ಒಳಗೆ ನಿಮಗೆ ಮೆಸೇಜ್ ಬರುತ್ತೆ. ನೀವೇನಾದ್ರು ಸೆಲೆಕ್ಟ್ ಆಗಿದರೆ, ನೀವು ಹಿಂಗೆ ಸೆಲೆಕ್ಟ್ ಆಗಿದ್ದೀರಾ, ನೀವು IDP ಬ್ಯಾಂಕಲ್ಲಿ ಒಂದು 50,000 ರೂಪಾಯಿ ಅಮೌಂಟ್ ಕಟ್ಟಿ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಳ್ಳಿ ಅಂತ ನಿಮಗೆ ಒಂದು ಮೆಸೇಜ್ ಬರುತ್ತೆ ಅಂತ ತಿಳಿಸ್ತೀನಿ. ಸದ್ಯಕ್ಕೆ ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಜಾಸ್ತಿ ಲೆಂತ್ ಆದರೆ ವಿಡಿಯೋಗಳು ನೋಡೋಲ್ಲ. ಹಾಗಾಗಿ ಈಗೆಲ್ಲ ಏನಿರೋ ಮ್ಯಾಚ್ ಆವಾಗ ಟೆಸ್ಟ್ಗಳು ಇತ್ತು ನೋಡೋರು, ಆಮೇಲೆ 1 ಡೇ ಬಂತು ಅದನ್ನು ಸರಿಯಾಗಿ ನೋಡ್ತಾ ಇಲ್ಲ. ಈಗ 2020 ಮ್ಯಾಚ್ ಇರೋದ್ರಿಂದ ನಾವು ಅಷ್ಟೇ ಅಷ್ಟರಲ್ಲೇ ಲಿಮಿಟಲ್ಲಿ ನ್ಯೂಸ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತೀನಿ ಅಂತ ಹೇಳ್ತಾ ಬಿಟ್ಟು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಮಸ್ಕಾರ.